ಟೆಂಪಲ್ದು ಮೇನ್ ಗಾಡ್ ನನಗೆ ಅವ್ರ ವಿಡಿಯೋ ಮಾಡಕ್ ಬಿಟ್ಟಿಲ್ಲ. ವೆರಿ ನಿಯರ್ ಟು ಪಾಕಿಸ್ತಾನಲ್ಲಿ ನಾರಾಯಣ ಸರೋವರ ಏನಕ್ಕೆ ಬಂದಿದ್ದೀವಿ ಅಂದರೆ ಸ್ವಲ್ಪ ವೈಟ್ ಏನು ಕಾಣ್ತಿದೆಯಲ್ಲ ಇದೆಲ್ಲನೂ ಸಾಲ್ಟೆ. ಎಂಡ್ ಆಫ್ ವೆಸ್ಟ್ ಇದು ಬಂದು ಹ್ಯಾಂಡ್ ಮೇಡ್ ವುಮೆನ್ ಫುಟ್ ವೇರ್ಸ್. ಎಲ್ಲರಿಗೂ ವೆಲ್ಕಮ್ ಟು VSKC ವ್ಲಾಗ್ಸ್. ಇವತ್ತು ಡೇ 2 ಆಫ್ ಗುಜರಾತ್ ಟ್ರಿಪ್. ಸೊ ನಾವು ಮಾರ್ನಿಂಗ್ ಹೋಗಿದ್ದು ನಾರಾಯಣ ಸರೋವರ ಪೂಜೆ ಮಾಡ್ಸೋಕ್ಕೆ. ಅದು ಸಮ್ ಪೂಜೆ ಇತ್ತು, ಫ್ಯಾಮಿಲಿ ಪೂಜೆ. ಮೇಯ್ನ್ ನಾರಾಯಣ ಸರೋವರ ಏನಕ್ಕೆ ಬಂದಿದ್ದೀವಿ ಅಂದರೆ ಕೋಟೇಶ್ವರ್ ಟೆಂಪಲ್ ವಿಸಿಟ್ ಮಾಡೋಕ್ಕೆ. ಒಂದು ಕೋಟೇಶ್ವರ್ ಟೆಂಪಲಲ್ಲೇ ನಾವು ಇವಾಗಿದ್ದೀವಿ. ನಾನು ತೋರಿಸ್ತೀನಿ ಟೆಂಪಲ್ ಹೇಗಿದೆ ಅಂತ. ಇದೊಂದು ಬ್ಯಾಕ್ ಸ್ಟೋರಿ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಆ ಒಂದು ಬ್ಯಾಕ್ ಸ್ಟೋರಿನೂ ಏನು ಅಂತ ನನಗೂ ಗೊತ್ತಿಲ್ಲ. ಬ್ಯಾಕ್ ಸ್ಟೋರಿ ತುಂಬಾ ಇಂಟ್ರೆಸ್ಟಿಂಗ್ ಇದೆ, ಬಟ್ ಪೂರ್ತಿ ಗೊತ್ತಿಲ್ಲ ನನಗೂ. ಇಲ್ಲಿ ಯಾರಾದರೂ ಇರ್ತಾರಲ್ಲ ಅವ್ರನ್ನ ಕೇಳಿಬಿಟ್ಟು ಹೇಗಿದೆ ಅಂತ, ಸರ್ ಏನು ಸ್ಟೋರಿ ಅಂತ ಹೇಳ್ತೀನಿ. ಈಗ ನಾನು ಟೆಂಪಲ್ ಹೇಗಿದೆ ಅಂತ ತೋರಿಸ್ತೀನಿ ನಿಮಗೆ. ಸೊ ಇಲ್ಲಿ ಫುಲ್ ವಿಂಡ್ ಇದೆ, ಅಂದರೆ ಬಿಸಿಲಿಗೆ ಬಂದರೆ ಬಿಸಿಲು ಅನಿಸುತ್ತೆ, ಫುಲ್ ಬಿಸಿಲು ಅನಿಸುತ್ತೆ. ಸ್ವಲ್ಪ ಗಾಳಿಗೆ ಹೋದರೆ ನೆರಳಿಗೆ ಹೋದರೆ ಫುಲ್ಲು ಚಳಿ ಆಗುತ್ತೆ. ಈ ವೆದರೇ ನನಗೆ ಅರ್ಥ ಮಾಡ್ಕೊಳಕ್ಕಾಗ್ತಿಲ್ಲ. ಬಟ್ ಇಲ್ಲಿ ಬಂದು ಟೆಂಪಲ್ ಬಂದು ಆರೆಂಜ್ ಕಲರ್ ಸ್ಟೋನಲ್ಲಿ ಬಿಲ್ಡ್ ಮಾಡಿದ್ದಾರೆ. ನೋಡೋಕೆ ತುಂಬ ಚೆನ್ನಾಗಿದೆ. ಬನ್ನಿ ನೋಡೋಣ. ಸಿಕ್ಕಾಪಟ್ಟೆ ವಿಂಡ್ ಇದೆ. ಸೊ ಅಲ್ಲೇನು ಕಾಣಿಸ್ತಿದೆಯಲ್ಲ ಅದೇ ಎಂಡ್ ಆಫ್ ವೆಸ್ಟ್. ಅಲ್ಲಿಗೂ ಹೋಗ್ತೀವಿ ನಾವೀಗ ಟೆಂಪಲ್ದು ದರ್ಶನ ಆದಮೇಲೆ. ಸೊ ಇದಾದಮೇಲೆ ವೆಸ್ಟಲ್ಲಿ ಏನೂ ಇಲ್ಲ. ದಿಸ್ ಇಸ್ ಕಾಲ್ಡ್ ಎಂಡ್ ಆಫ್ ವೆಸ್ಟ್. ನಾವು ಹೋಗಿದ್ದು ಸಂಡೇ ಆಗಿರೋದ್ರಿಂದ ಸ್ವಲ್ಪ ರಶ್ ಇತ್ತು. ಇಲ್ಲಿ 2 ಟೆಂಪಲ್ ಇದೆ. ಒಂದು ಮೇನ್ ಟೆಂಪಲ್ ಮೂಲ ಸ್ಥಾನ ಅಂತಾರೆ, ಇನ್ನೊಂದು ಸೇಮ್ ಅದೇ ಥರದ್ದು ಒಂದು ರೆಪ್ಲಿಕೇಟ್ ಮಾಡಿದ್ದಾರೆ, ಅದನ್ನು ತೋರಿಸ್ತೀನಿ. ಇವಾಗ ಏನು ತೋರಿಸ್ತಿದ್ದೀನಲ್ವ ಇದು ಮೇನ್ ಟೆಂಪಲ್. ತುಂಬ ಹಳೆ ಟೆಂಪಲ್ ಅನಿಸುತ್ತೆ. ಇದು ಬಂದು ಕೋಟೇಶ್ವರ್ ಟೆಂಪಲ್ದು ಮೇನ್ ಗಾಡ್. ನನಗೆ ಅವ್ರ ವಿಡಿಯೋ ಮಾಡಕ್ಕೆ ಬಿಟ್ಟಿಲ್ಲ, ಸೊ ನನ್ನ ಹತ್ರ ಚಿಕ್ಕ ಕ್ಲಿಪ್ಪಿಂಗ್ ಇದೆ ಅಷ್ಟೇ. ಆ್ಯಂಡ್ ಇದು ಬಂದು ನಾನು ಹೇಳಿದ್ನಲ್ಲ 2 ಟೆಂಪಲ್ ಇದೆ, ಒಂದು ರೆಪ್ಲಿಕೇಟ್ ಮಾಡಿದಾರಂತ. ಆವಾಗಲೇ ನೋಡಿದ್ದು ಮೂಲ ಸ್ಥಾನ. ಇದು ಬಂದು ಸೇಮ್ ಎಕ್ಸಾಕ್ಟ್ಲಿ ಒರಿಜಿನಲ್ ಥರನೇ ರೆಪ್ಲಿಕೇಟ್ ಮಾಡಿದ್ದಾರೆ, ಅದ್ರ ಪಕ್ಕನೇ ಇದೆ ಇದು. ನಮಸ್ಕಾರ ಎಲ್ರಿಗೂ. ಇವತ್ತು ನಾವು ಕೋಟೇಶ್ವರದಲ್ಲಿದ್ದೀವಿ. ಕೋಟೇಶ್ವರ ಅಂದರೆ ಗುಜರಾತಲ್ಲಿ ಕಚ್ ಭುಜ್ ಹತ್ರ ಬರ್ತದೆ. ಕೋಟೇಶ್ವರ ಅಂದರೆ ಒಂದು ಇತಿಹಾಸ ಇದೆ, ಸಣ್ಣದಾಗಿ ಹೇಳ್ತೀನಿ. ತ್ರೇತಾಯುಗದಲ್ಲಿ ರಾವಣ ಬಂದು ತಪಸ್ಸು ಮಾಡಿ ಆ ತಪಸ್ಸಿಗೆ ಮೆಚ್ಚಿ ಒಂದು ಶಿವಲಿಂಗ ಕೊಡ್ತಾನೆ. ಶಿವಲಿಂಗನ ಲಂಕಕ್ಕೆ ತಗೊಂಡು ಹೋಗಬೇಕು ಅಂತ ಹೇಳ್ಬಿಟ್ಟು ಇದು ಮಾಡ್ತಾರೆ. ಆವಾಗ ದೇವತೆಗಳಿಗೆ ಗೊತ್ತಾಗ್ಬಿಡ್ತದೆ, ಶಿವಲಿಂಗನ ಶ್ರೀಲಂಕಕ್ಕೆ ತಗೊಂಡು ಹೋದರೆ ಅಲ್ಲಿ ದೇವಲೋಕ ಆಗಿಬಿಡ್ತದೆ, ಅದು ತುಂಬ ಪ್ರಸಿದ್ಧ ಆಗಿಬಿಡ್ತದೆ ಅಂತ ಹೇಳ್ಬಿಟ್ಟು ಒಂದು ದೇವರೇ ಬಂದು ಏನು ಮಾಡ್ತಾನೆ, ಈ ಸಮುದ್ರ ದಡದಲ್ಲಿ ಕೆಸರಲ್ಲಿ ಸಿಕ್ಕಾಕೊಂಡವಾಗ ರಾವಣ ಲಿಂಗ ಎತ್ಕೊಂಡು ಹೋಗುವಾಗ ನೋಡ್ಬಿಟ್ಟು ಅಯ್ಯೋ ನಂದಿ ಇಲ್ಲಿ ಸಿಕ್ಕಾಕೊಂಡಿದೆಲ್ಲ, ಕಾಪಾಡಬೇಕು, ಇಲ್ಲಾಂದರೆ ಕಾಪಾಡಲಿಲ್ಲ ದೇವ್ರು ಮೆಚ್ಚಲ್ಲ ಅಂತ ಹೇಳ್ಬಿಟ್ಟು ಆ ಶಿವಲಿಂಗನ ಹಿಂದೆ ಇಕ್ಬಿಟ್ಟು ನಂದಿನ ಕಾಪಾಡ್ತಾ ಇರ್ತಾರೆ. ಆವಾಗ ನಂದಿನ ಕಾಪಾಡಿ ಹೊರಗಡೆ ಬಿಟ್ಟು ಹಿಂದೆ ತಿರುಗಿ ನೋಡಿದಾಗ ಅಲ್ಲಿ ಕೋಟಿ ಲಿಂಗ ಆಗಿಬಿಟ್ಟಿರ್ತದೆ. ಅದಕ್ಕೆ ಇವಾಗ ಕೋಟಿಲಿಂಗೇಶ್ವರ ಅಂತ ಹೆಸರು ಬಂದಿದ್ದು. ಬಟ್ ಅದು ಕನ್ಫ್ಯೂಷನ್ ಆಗುತ್ತೆ, ಶಿವನಿಗೆ ಯಾವ ಲಿಂಗ ತೊಗೊಂಡು ಹೋಗಬೇಕು ಯಾವುದು ಅಂತ ಹೇಳ್ಬಿಟ್ಟು. ಅವು ಯಾವುದೋ ಒಂದು ರಾಂಗಾಗಿ ಒಂದು ಬೇರೆ ತೊಗೊಂಡೋಗ್ಬಿಡ್ತಾರೆ ಲಂಕಕ್ಕೆ. ಅದು ಲಿಂಗ ಇಲ್ಲೇ ಉಳ್ಕೊಂಡ್ಬಿಡ್ತದೆ. ಅವರು ಅದೆಲ್ಲ ತೆಗಿಯೋಕ್ಕೆ ಹೋಗಾಗ ಅದು ತೆಗಿಯೋಕ್ಕೆ ಬರೋದಿಲ್ಲ. ಇವಾಗ ಹಿಂಗೆ ತೆಗಿತಾರೆ, ಅದು ಒಳಗಡೆ ಊದ್ಕೊಂಡ್ಬಿಟ್ಟಿರ್ತದೆ. ಅದಕ್ಕೆ ಇವಾಗ ಇಲ್ಲಿ ಕೋಟಿಲಿಂಗೇಶ್ವರ ಅಂತ ಹೇಳಿದ್ರೆ ಅಲ್ಲಿ ಲಿಂಗ ಬಂದ್ಬಿಟ್ಟು ಒಳಗಡೆ ಊದ್ಕೊಂಡಿರ್ತದೆ, ಸ್ವಲ್ಪ ಮಾತ್ರ ಕಾಣಿಸ್ತದೆ. ಈಗ ನಾವು ಇಲ್ಲಿದ್ದೀವಿ, ಕೋಟೇಶ್ವರ್ ಇಲ್ಲಿದ್ದೀವಿ. ಎಂಡ್ ಆಫ್ ವೆಸ್ಟ್ ಅಲ್ಲಿ ಪಕ್ಕದಲ್ಲೇ ಬಂದು ಪಾಕಿಸ್ತಾನ್ ಇದೆ. ಲಿಟ್ರಲಿ ವೆರಿ ನಿಯರ್ ಟು ಪಾಕಿಸ್ತಾನ್. ವೆರಿ ನಿಯರ್ ಟು ಪಾಕಿಸ್ತಾನ್ ಅಲ್ಲಿ ಇದ್ದೀವಿ ನಾವು. ಇಲ್ಲಿ ನಾವು ವೆಸ್ಟ್ ಪಾಯಿಂಟ್ ಆಫ್ ಇಂಡಿಯಾದಲ್ಲಿ, ಇಂಡಿಯಾ ಅಂತ ಹೇಳ್ಬಿಟ್ಟು ಗುಜರಾತ್ ಕೋಟೇಶ್ವರ ಹಿಂದಗಡೆ ಇರುತ್ತೆ. ಇಲ್ಲಿ ಯಾವುದೋ ಸ್ಟೇಟ್ ಪೊಲೀಸ್ ಇರಲ್ಲ. ಇಲ್ಲಿ BSF ಪೊಲೀಸ್ ಮಾತ್ರ ಮೇಂಟೈನ್ ಮಾಡ್ತಾ ಇರ್ತಾರೆ. ಯಾಕಂದ್ರೆ ಪಾಕಿಸ್ತಾನ್ ಬಾರ್ಡರ್ ಹತ್ರ ಪಾಕಿಸ್ತಾನ್ ಇಲ್ಲಿಂದ ಹತ್ರ ಇರೋದ್ರಿಂದ ಸಮುದ್ರದಿಂದ ಈಸಿ ಬರ್ಬೋದು ಅಂತ ಹೇಳ್ಬಿಟ್ಟು ಇಲ್ಲಿ BSFನವರು ಬಹಳ ಟೈಟ್ ಸೆಕ್ಯೂರಿಟಿ ಇರುತ್ತೆ. ಇಲ್ಲಿ ವೆಸ್ಟ್ ಪಾಯಿಂಟ್ ಆಫ್ ಇಂಡಿಯಾ ಅಂತ ಹೇಳ್ತಾರೆ ಈ ಜಾಗಕ್ಕೆ. ಅಲ್ಲಿದ್ದೀವಿ ನಾವು ಗುಜರಾತಲ್ಲಿ. ಸನ್ಸೆಟ್ ಆಗ್ತಿದೆ ಗಾಯ್ಸ್, ಎಷ್ಟು ಬ್ಯೂಟಿಫುಲ್ ಆಗಿದೆ. ಇಲ್ಲಿ ಫುಲ್ ಪೀಸ್ಫುಲ್ ಆಗಿದೆ. ನಮ್ಮನ್ನ ನೋಡಿ ಔಟ್ಫಿಟ್ ಎಲ್ಲ ಚೇಂಜ್ ಮಾಡಿಬಿಟ್ಟಿದ್ದಾರೆ ಬೆಳಗ್ಗೆಗೆ ಇವಾಗ. ಸೊ ಇದು ಬಂದು ರನ್ ಅಂತ ಹೇಳ್ತಾರೆ ಅಂತೆ ಲೊಕೇಶನ್. ಇಲ್ಲಿ ಸಮ್ಮರಲ್ಲಿ ಫುಲ್ ಸಾಲ್ಟ್ ತುಂಬಿರುತ್ತೆ, ಫುಲ್ ಸಾಲ್ಟ್ ಇರುತ್ತೆ. ಅಲ್ಲಿ ಸ್ಕೈ ಮತ್ತು ಲ್ಯಾಂಡ್ ಒಂದೇ ಥರ ಕಾಣಿಸುತ್ತಂತೆ, ಅದು ಸ್ಪೆಷಾಲಿಟಿ. ಈಗ ಸ್ವಲ್ಪ ನೋಡ್ತಿರ್ಬೋದು ನೀವು,
ಇದೆಲ್ಲನೂ ಸ್ವಲ್ಪ ಸ್ವಲ್ಪ ವೈಟ್ ಏನು ಕಾಣ್ತಿದೆಯಲ್ಲ ಇದೆಲ್ಲನೂ ಸಾಲ್ಟೇ. ವಿಡಿಯೋದಲ್ಲಿ ನೋಡೋಕ್ಕೆ ಹೇಗಿದೆ ನನಗಂತೂ ಗೊತ್ತಿಲ್ಲ, ಬಟ್ ಲೈವಲ್ಲಿ ನೋಡೋಕ್ಕೆ ಅಂತೂ ಸನ್ಸೆಟ್ ಆಗ್ತಿದೆ, ಸಾಕಾಗಿದೆ. ಸೊ ಈಗ ಈವ್ನಿಂಗ್ ಆಗ್ತಿದೆಯಲ್ಲ 6:30 ಆಗ್ತಿದೆ. ಸ್ವಲ್ಪ ಚಳಿ ಸ್ಟಾರ್ಟ್ ಆಗ್ತಿದೆ. ಚಳಿ ಸ್ಟಾರ್ಟ್ ಆದರೆ ಮುಗೀತು ಕತೆ, ಅದು ಹೋಗುತ್ತೆ 11 ಡಿಗ್ರೀಸ್ 7 ಡಿಗ್ರೀಸ್ 6 ಡಿಗ್ರೀಸ್ ಹಾಗೆ ಹೋಗ್ತಿರುತ್ತೆ. ಸೊ ವಿ ಆರ್ ಟ್ರಾವೆಲಿಂಗ್ ಬ್ಯಾಕ್ ಟು ರಾಜ್ಕೋಟ್ ನಾವು. ರಾಜ್ಕೋಟ್ ಹೋದ್ಮೇಲೆ ನಾಳೆ ಮಧ್ಯಾಹ್ನ ಫ್ಲೈಟ್ ಇದೆ ನಮಗೆ ಬೆಂಗಳೂರಿಗೆ. ನಾಳೆ ಮಧ್ಯಾಹ್ನ ಹೋಗ್ತೀವಿ. ಸೊ ನೋಡೋಣ ಇವತ್ತೆಲ್ಲ ಏನಾಗುತ್ತೆ ಅಂತ. ಚೆನ್ನಾಗಿದೆ. ಪ್ಲೀಸ್ ಸಬ್ಸ್ಕ್ರೈಬ್ ಟು VSKC ವ್ಲಾಗ್ಸ್. ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ, ಶೇರ್ ಮಾಡಿ ಸಾಲ್ಟ್ ಗೈಸ್. ನೋಡಿ ಗೈಸ್, ಇದು ಸಾಲ್ಟ್ ಅಂತೆ. ಸ್ವಲ್ಪ ಬೆಳ್ಕಲ್ಲಿ ಬಂದರೆ ಇನ್ನೂ ಚೆನ್ನಾಗಿರ್ತಿತ್ತು ಅನ್ಸುತ್ತೆ. ಏನೋ ಚೆನ್ನಾಗಿ ಚಟ್ಪಟ್ಟಿ ಅಂತೆ ಗೈಸ್. ಹೇಗಿದೆ? ಹೌ ಇಸ್ ಇಟ್? ಕಣ್ಣಿಗೆ ಹೊಡಿತಿದ್ಯಾ? ಏ ಚೆನ್ನಾಗಿದೆ. ಹಾಂ, ತಿನ್ಬಿಟ್ಟೆಲ್ಲೋ. ಚೆನ್ನಾಗಿದೆ ನೋಡಿ ಗೈಸ್, ಇದೇನೋ ಚಾಟ್ ಅಂತೆ. ಹೇಗಿದೆ? ನಾವು ಇವಾಗ ಕಚ್ ಭುಜ್ಜಲ್ಲಿದ್ದೀವಿ. ಇಲ್ಲಿ ರನ್ನೋತ್ಸವ ಅಂತ ಮಾಡ್ತಾರೆ. ಇಲ್ಲಿ ಫುಲ್ಲು ಗುಜರಾತಿ ಇದು ಕಲ್ಚರಲ್ ಬೇಸ್ಡ್ ಸ್ಟಾಲ್ಸ್ ಎಲ್ಲ ಹಾಕಿದ್ರು, ಶಾಪ್ಸ್ ಎಲ್ಲ ಇಟ್ಟಿದ್ರು. ಇದು ಬಂದು ಗುಜರಾತಿ ಸ್ಟೈಲ್ ಟ್ರೆಡಿಷ್ನಲ್ ಔಟ್ಫಿಟ್ಸ್, ಶಾಲ್ಸು, ಸ್ಕರ್ಟ್ಸು ಮತ್ತು ವುಮೆನ್ ಡ್ರೆಸ್ಸಸ್. ಆ್ಯಂಡ್ ಇದು ಬಂದು ಹ್ಯಾಂಡ್ ಮೇಡ್ ವುಮೆನ್ ಫುಟ್ವೇರ್ಸ್. ಇಲ್ಲಿ ಬಂದು ವುಮೆನ್ಗೆ ಎಲ್ಲ ಸಿಗುತ್ತೆ, ಮೆನ್ಗೆ ಏನೂ ಸಿಗಲ್ಲ. ಆ್ಯಂಡ್ ನಾನು ಬೇಡ ಅಂದರೂ ನಮ್ಮ ಡ್ಯಾಡಿ ಇದೊಂದು ಫುಟ್ವೇರ್ ಇಸ್ಕೊಟ್ರು ನನಗೆ. ಇಲ್ಲಿ ಫುಲ್ ಕಾಸ್ಟ್ಲಿ ಇದೆ. ನಾವು ಬೆಂಗಳೂರು ಸಿಗೋಕ್ಕಿಂತನೂ ಇದೆ, ಸೇಮ್ ಸಿಗುತ್ತೆ, ಬಟ್ ಇಲ್ಲಿ ತುಂಬ ಕಾಸ್ಟ್ಲಿ ಇದೆ ಬೆಂಗಳೂರಿಗಿಂತ. ನಾವು ರಾಜ್ಕೋಟ್ಗೆ ಟ್ರಾವೆಲ್ ಮಾಡ್ತಿದ್ವಿ. ಎಕ್ಸಾಕ್ಟ್ಲಿ ನಾವು ಎಲ್ಲಿದ್ದೀವಿ ಅಂತ ಗೊತ್ತಿಲ್ಲ, ಬಟ್ ಲೇಟ್ ಆಗಿತ್ತು, ಡಿನ್ನರ್ಗಂತ ಸ್ಟಾಪ್ ಮಾಡಿದ್ದಾರೆ. ಈಗ ಎಷ್ಟೊತ್ತಾಗಿದೆ ಟೈಮ್? ಈಗ 10:04 ಆಗ್ತದೆ. ಇವಾಗ ಡಿನ್ನರ್ ಮಾಡೋಕ್ಕೆ ಕರ್ಕೊಂಬಂದಿದ್ದಾರೆ. ನಾನು ಫುಲ್ ಟೈರ್ಡ್ ಆಗಿಬಿಟ್ಟಿದ್ದೀನಿ, ಫುಲ್ ಚಳಿ ಇದೆ ಆಚೆ. ನನಗೂ ತುಂಬ ಹೊಟ್ಟೆ ಹಸಿಗ್ತಿದೆ. ಫುಡ್ಗೋಸ್ಕರ ಕಾಯ್ತಾ ಇದ್ದೀವಿ ನಾವಿಬ್ಬರು. ಡಿಸ್ಕಷನಲ್ಲಿದ್ದಾರೆ ನಮ್ಮ ಡ್ಯಾಡಿ ಅವರು, ಮತ್ತು ಅವರು ಫುಡ್ಗೋಸ್ಕರ ವೇಟ್ ಮಾಡ್ತಿದ್ದಾರೆ. ನಾನು ಪ್ರೀವಿಯಸ್ ವೀಡಿಯೋದಲ್ಲೂ ಹೇಳಿದೆ, ಇಲ್ಲಿ ಯಾವ ರೆಸ್ಟೋರೆಂಟ್ಗೆ ಹೋದ್ರು ಫಸ್ಟು ಕಾಂಪ್ಲಿಮೆಂಟ್ರಿ ಆಗಿ ಪಾಪಲ್ಸು, ಫ್ರೈಸ್ ಎಲ್ಲ ಕೊಟ್ಟಿರ್ತಾರೆ. ಇದು ಕಾಂಪ್ಲಿಮೆಂಟ್ರಿ. ನಮಗದು ಸಿಕ್ಕಾಪಟ್ಟೆ ಹೊಟ್ಟೆ ಹಸಿತಿತ್ತು, ಆಲ್ರೆಡಿ ಲೇಟ್ ಆಗಿತ್ತಲ್ವ. ಸೊ ನಾವು ಊಟ ಮಾಡಿಕೊಂಡು ರಾಜ್ಕೋಟ್ಗೆ ಹೊರಟ್ವಿ. ನಾವು ಕೋಟೇಶ್ವರಿಂದ ಪ್ಯಾಲೇಸು ಮತ್ತು ಬೇರೆ ಬೇರೆ ಕಡೆ ಹೋಗಿ ಎಕ್ಸ್ಪ್ಲೋರ್ ಮಾಡಬೇಕಂತ ಅಂದ್ಕೊಂಡಿದ್ವಿ, ಬಟ್ ಇಲ್ಲಿ ಎಲ್ಲನೂ ಬೇಗ ಕ್ಲೋಸ್ ಆಗಿಬಿಡುತ್ತೆ. ನಾವು ಕೋಟೇಶ್ವರ್ ಟೆಂಪಲಿಂದ ಡೈರೆಕ್ಟಾಗಿ ಕಚ್ ಭುಜ್ಜಲ್ಲಿರೋ ರನ್ನೋತ್ಸವ ಅಂತ ಮಾಡ್ತಾರೆ. ರನ್ ಅಂದರೆ ಡೆಸರ್ಟ್ ಮೇಲೆ ಸಾಲ್ಟ್ ಇರುತ್ತೆ. ಸೊ ಅದೊಂದು ಈಗ ಸಮ್ಮರಲ್ಲಿ ಮಾತ್ರ ಎಲ್ಲ ಕಡೆ ನೋಡಬೇಕಾಗುತ್ತೆ. ಈಗ ಅವರು ಆರ್ಟಿಫಿಷಿಯಲ್ ಹಾಕಿರ್ತಾರೆ. ನಾವು ಹೋಗೋಷ್ಟರಲ್ಲಿ ಇದು ಕ್ಲೋಸ್ ಆಗಿತ್ತು, ಹಾಗಾಗಿ ನಾವು ಅಲ್ಲೊಂದು ಎಕ್ಸಿಬಿಷನ್ ಇದು ಮಾಡ್ತಿದ್ರು, ಅದನ್ನು ಮಾತ್ರ ನೋಡ್ಕೊಂಡು ಬಂದ್ವಿ. ಸೊ ಈಗ ನಾವು ಕಚ್ ಭುಜ್ಜಿಂದ ರಾಜ್ಕೋಟ್ ಬಂದಿದ್ದೀವಿ. ರಾಜ್ಕೋಟ್ ಬರೋಷ್ಟರಲ್ಲೇ 4:14 AM ಆಗಿಬಿಟ್ಟಿದೆ. ಸೊ ಇವತ್ತಿಗಿಷ್ಟೇ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವ್ಲಾಗ್. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಯಾರಿಗೂ ಶೇರ್ ಮಾಡಿ, ಸಪೋರ್ಟ್ ಮಾಡ್ತೀರಿ. ಬಾಯ್ ಬಾಯ್.